ಹಾಯ್ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಶ್ರೀಜೋ. ಇದು ಸಂಡೇ ಮಾರ್ನಿಂಗು. ಇವತ್ತಿನ ತಿಂಡಿ ಬಂದು ಚಪಾತಿ ಮತ್ತು ಎಗ್ ಬುಜ್ಜಿನ ಮಾಡ್ಕೊಂಡಿದ್ದೀನಿ. ಇಲ್ಲಿ ನಾನು ಎಗ್ ಬುಜ್ಜಿ ಮಾಡೋದಕ್ಕೆ 4 ಎಗ್ನ ತೊಗೊಂಡಿದ್ದೀನಿ. ಹಾಗೆ ಉದ್ದಕ್ಕೆ ಹಚ್ಚಿರೋ ಅಂಥ ಈರುಳ್ಳಿ, ಹಸಿಮೆಣ್ಸಿನ್ಕಾಯಿ, ಚಿಕ್ಕ ಚಿಕ್ಕದಾಗಿ ಹಚ್ಚಿರೋ ಅಂಥ ಆಲೂಗೆಡ್ಡೆ, ಕೊತ್ತಂಬರಿ ಮತ್ತು ಹಾಗೆ ಹಸಿ ತೆಂಗಿನಕಾಯಿನ ತುರಿದಿಟ್ಕೊಂಡಿದ್ದೀನಿ. ಈಗ ಒಂದು ಬಾಣಲಿಯಲ್ಲಿ ಸ್ವಲ್ಪ ಎಣ್ಣೆ ಹಾಕ್ಬಿಟ್ಟು ಉದ್ದುದಕ್ಕೆ ಕಟ್ ಮಾಡಿರುವಂಥ ಈರುಳ್ಳಿ ಕೂಡ ಸೇರಿಸಿ ಸ್ವಲ್ಪ ಬಾಡಿಸ್ಕೊತಾ ಇದ್ದೀನಿ. ಈರುಳ್ಳಿ ಕಲರ್ ಎಲ್ಲ ಚೇಂಜ್ ಆಗೋವರೆಗೂ ಚೆನ್ನಾಗಿ ಬಾಡಿಸ್ಕೊಬೇಕು. ಈಗ ನಾನು ಉದ್ದಕ್ಕೆ ಕಟ್ ಮಾಡಿರುವಂಥ ಹಸಿ ಮೆಣಸಿನ್ಕಾಯಿ ಕೂಡ ಹಾಕ್ತಾ ಇದ್ದೀನಿ. ನೀವು ಬೇಕಾದರೆ ಚಿಕ್ಕದಾಗಿ ಕೂಡ ಕಟ್ ಮಾಡಿ ಹಾಕ್ಕೊಬೋದು. ಹಾಗೆ ನಾನು ಇಲ್ಲಿ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿರೋವಂಥ ಆಲೂಗೆಡ್ಡೆನ ಕೂಡ ಸೇರಿಸಿ ಈ ಥರ ಫ್ರೈ ಮಾಡ್ಕೊತಾ ಇದ್ದೀನಿ. ನಾವು ಆಲೂಗೆಡ್ಡೆನ ಎಣ್ಣೆನಲ್ಲೇ ಚೆನ್ನಾಗಿ ಫ್ರೈ ಮಾಡಬೇಕು. ಇದರಲ್ಲಿ ನೀರೇನು ಹಾಕೋ ಅವಶ್ಯಕತೆ ಇಲ್ಲ. ಎಣ್ಣೆನಲ್ಲೇ ಚೆನ್ನಾಗಿ ಫ್ರೈ ಆಗುತ್ತೆ, ಸಾಫ್ಟಾಗಿ ಮೃದುವಾಗುತ್ತೆ. ಈಗ ಆಲೂಗೆಡ್ಡೆ ಕೂಡ ಚೆನ್ನಾಗಿ ಫ್ರೈ ಆಗಿದೆ. ಇದಕ್ಕೆ ನಾನಿವಾಗ ತುರಿದಿಟ್ಟಿರೋ ಅಂಥ ಹಸಿ ತೆಂಗಿನಕಾಯಿನ ಕೂಡ ಸೇರಿಸ್ತಾ ಇದ್ದೀನಿ. ತೆಂಗಿನಕಾಯಿ ಹಾಕಿದ್ಮೇಲೆ ನೀವು ಮೀಡಿಯಮ್ ಫ್ಲೇಮ್ ಮಾಡಿಬಿಟ್ಟು ಅದನ್ನು ಬಿಡದೇನೆ ಕೈ ಆಡಿಸ್ತಾ ಇದ್ದರೆ ಆವಾಗ ತಳ ಹಿಡಿಯಲ್ಲ. ಇದಕ್ಕೆ ನಾನೀಗ 4 ಎಗ್ಗನ್ನ ಈ ಥರ ಹೊಡೆದು ಹಾಕ್ಕೊತಾ ಇದ್ದೀನಿ. ಇದನ್ನು ಸಡನ್ಲಿ ನೀವು ತಿರುಗ್ಸೋಕೆ ಹೋಗಬಾರ್ದು, ಆವಾಗ ಕ್ಲೀನಾಗಿ ಬರಲ್ಲ. ಸ್ವಲ್ಪ ಹೊತ್ತು ಬಿಟ್ಟು ಈ ಥರ ತಿರುಗಿಸೋದ್ರಿಂದ ಎಗ್ಗು ಉಂಡೆ ಉಂಡೆಯಾಗಿ ಚೆನ್ನಾಗಿ ಬರುತ್ತೆ. ನೋಡ್ತಾ ಇದ್ದೀರಲ್ವ, ಈ ಥರ ಹಾಗೆ ತಳ ಹಿಡಿಯುತ್ತೆ ಅಂತ ಹೇಳ್ಬಿಟ್ಟು ನಾನಿಲ್ಲಿ ಮೀಡಿಯಮ್ ಫ್ಲೇಮ್ ಇಟ್ಟಿದ್ದೀನಿ. ಈ ಥರ ನೋಡಿ ಎಷ್ಟು ಚೆನ್ನಾಗಿದೆ ಎಗ್ ಅಲ್ವಾ. ನಾವು ಸುಮ್ಮನೆ ತಿರುಗಿಸ್ತಾ ಇದ್ದರೆ ಅಲ್ಲಿ ಎಗ್ ಎಲ್ಲ ಒಂಥರ ಆಗಿಬಿಡುತ್ತೆ, ಚೆನ್ನಾಗೇ ಇರಲ್ಲ. ಈ ಥರ ಎಗ್ ಸ್ವಲ್ಪ ದಪ್ಪ ದಪ್ಪವಾಗಿ ಸಿಗ್ತಾ ಇದ್ದರೆ ಚೆನ್ನಾಗಿರುತ್ತೆ. ಈಗ ಲಾಸ್ಟಲ್ಲಿ ಸ್ವಲ್ಪ ಕೊತ್ತಂಬರಿ ಹಾಕ್ಬಿಟ್ಟು ಒಂದು ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಸರಿ, ಎಗ್ ಬುಜ್ಜಿ ಕೂಡ ಚೆನ್ನಾಗಿ ರೆಡಿ ಆಯಿತು. ಇನ್ನೊಂದು ಕಡೆ ನಾನು ಚಪಾತಿ ಹಿಟ್ಟನ್ನ ಕೂಡ ಕಲಸಿ ಎತ್ತಿಟ್ಟಿದ್ದೆ. ಈಗ ಚಪಾತಿನ ಕೂಡ ಲಟ್ಟಿಸ್ಕೊತಾ ಇದ್ದೀನಿ. ಚಪಾತಿ ಎಲ್ಲ ಲಟ್ಟಿಸ್ಕೊಂಡು ಆದಮೇಲೆ ನಾನೊಂದು ಬಾಣಲಿ ಇಟ್ಬಿಟ್ಟು ಬಾಣಲಿ ಬಿಸಿ ಆಗೋವರೆಗೂ ಇದ್ದು, ಬಿಸಿ ಆದಮೇಲೆ ಅದ್ರ ಮೇಲೆ ಚಪಾತಿನ ಹಾಕಿ ಸ್ವಲ್ಪ ಬಿಸಿ ಆಗಿ ಆದಮೇಲೆ ಅದ್ರ ಮೇಲೆ ಎಣ್ಣೆ ಹಾಕ್ಬಿಟ್ಟು ಈ ಥರ ಬೇಯಿಸ್ಕೊತಾ ಇದ್ದೀನಿ. 2 ಕಡೆ ಎಣ್ಣೆ ಹಾಕಿ ಚಪಾತಿನ ಬೇಯಿಸ್ಕೊಂಡ್ರೆ ತುಂಬಾ ಸ್ಮೂತಾಗಿ ಸಾಫ್ಟಾಗಿ ಬರುತ್ತೆ ಚಪಾತಿ. ಸಂಡೇ ಆಗಿರೋದ್ರಿಂದ ಇವತ್ತು ಪಾರ್ಲರಲ್ಲಿ ತುಂಬಾ ಬ್ಯುಸಿಯಾಗಿದ್ದೆ. ಹಾಗಾಗಿ ಮಧ್ಯಾಹ್ನಕ್ಕೆ ನಾನು ಲಂಚ್ ಕೂಡ ಪ್ರಿಪೇರ್ ಮಾಡಿರಲಿಲ್ಲ. ಚಪಾತಿನೇ ಮತ್ತು ಎಗ್ ಬುಜ್ಜಿನ ಸ್ವಲ್ಪ ಜಾಸ್ತಿ ಕ್ವಾಂಟಿಟಿಯಲ್ಲಿ ಮಾಡಿದ್ದೆ, ಅಂದರೆ ಮಧ್ಯಾಹ್ನಕ್ಕೆ ಕೂಡ ಆಗೋ ಹಾಗೆ. ನಾವು ಎಗ್ ಬುಜ್ಜಿಗೆ ಈ ಥರ ಆಲೂಗೆಡ್ಡೆ, ಹಸಿ ತೆಂಗಿನಕಾಯಿ ಹಾಕ್ಕೊಂಡು ಎಗ್ ಬುಜ್ಜಿ ಮಾಡೋದ್ರಿಂದ ತುಂಬಾ ರುಚಿಯಾಗಿರುತ್ತೆ. ಖಂಡಿತ ನೀವು ಕೂಡ ಟ್ರೈ ಮಾಡಿ ನೋಡಿ, ನಿಮಗೂ ಕೂಡ ಇಷ್ಟ ಆಗುತ್ತೆ. ನನ್ನಿವತ್ತಿನ ಈ ಎಗ್ ರೆಸಿಪಿ ನಿಮ್ಗೆ ಇಷ್ಟ ಆಗಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮೈ ಯೂಟ್ಯೂಬ್ ಚಾನಲ್ ಆ್ಯಂಡ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಆಲ್.